ನೀವೇನಾದ್ರೂ ಈ ವಿಡಿಯೋನ ಮಡಿಕೇರಿಯಲ್ಲಿ ನೋಡ್ತಾ ಇದ್ದೀರಾ, ಅಥವಾ ನೀವು ಈ ವಿಡಿಯೋನ ಏನಾದ್ರು ಮೈಸೂರಲ್ಲಿ ನೋಡ್ತಾ ಇದ್ದೀರಾ, ಅಥವಾ ನೀವು ಈ ವಿಡಿಯೋನ ಬೆಂಗಳೂರಲ್ಲಿ ಏನಾದ್ರು ನೋಡ್ತಾ ಇದ್ದೀರಾ, ಈ ವಿಡಿಯೋನ ನೀವು ಕರ್ನಾಟಕದ ಯಾವ ಮೂಲೆಯಿಂದ ನೋಡ್ತಿದ್ರು ಕೂಡ ನಿಮಗೆ ಈ ವಿಡಿಯೋ ತುಂಬಾ ಅಂದ್ರೆ ತುಂಬಾ ಯೂಸ್ಫುಲ್ ಆಗ್ತದೆ. ಯಾಕೆ ಗೊತ್ತಾ, ನಾನು ಇವತ್ತು ಎಕ್ಸ್ಪ್ಲೈನ್ ಮಾಡ್ತಿರೋ ವೆಹಿಕಲ್ ಬಂದು ಟೊಯೋಟಾದ ಸ್ಟ್ರಾಂಗ್ ಹೈಬ್ರಿಡ್ ವೆಹಿಕಲ್. ಈ ಸ್ಟ್ರಾಂಗ್ ಹೈಬ್ರಿಡ್ ವೆಹಿಕಲ್ ಬಂದು ನಮ್ಮ ಕರ್ನಾಟಕದ ಯಾವ ಮೂಲೆಯಲ್ಲಿ ಹೋದ್ರು, ಯಾವ ರೋಡಲ್ಲಿ ಓಡಿಸಿದ್ರು ಕೂಡ ನಿಮಗೆ ಒನ್ ಆಫ್ ದ ಬೆಸ್ಟ್ ಫ್ಯೂಲ್ ಎಫಿಷಿಯನ್ಸಿ ಕೊಡೋ ವೆಹಿಕಲ್ ನಮ್ಮ ಟೊಯೋಟಾದ ಸ್ಟ್ರಾಂಗ್ ಹೈಬ್ರಿಡ್ ವೆಹಿಕಲ್. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ರವಿ ಮಡಿಕೇರಿ. ತುಂಬಾ ಜನರಿಗೆ ಆಲ್ರೆಡಿ ನನ್ನ ಪರಿಚಯ ಇದೆ. ಇವತ್ತು ನಾನು ಆಸ್ ಎ ಜೆಮ್ ಸೇಲ್ಸ್ ಆಗಿ ಟೊಯೋಟಾದ ರೆಪ್ರೆಸೆಂಟೇಟಿವ್ ಆಗಿ ನಾನು ಇವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಅಥವಾ ನಾನು ನಿಮಗೆ ತೋರಿಸ್ಲಿಕ್ಕೆ ಅಂತ ತಂದಿರೋ ವೆಹಿಕಲ್ ಬಂದು ಟೊಯೋಟಾದ ಸ್ಟ್ರಾಂಗ್ ಹೈಬ್ರಿಡ್ ವೆಹಿಕಲ್. ಫಸ್ಟಿಗೆ ನಾವು ತಿಳ್ಕೊಳ್ಳೋಣ ಸ್ಟ್ರಾಂಗ್ ಹೈಬ್ರಿಡ್ ಅಂದ್ರೆ ಏನು, ಅದು ಯಾವ ತರ ವರ್ಕ್ ಆಗ್ತದೆ ಅಂತ ಹೇಳ್ಬಿಟ್ಟು. ಫಸ್ಟಿಗೆ ಟೊಯೋಟಾದಲ್ಲಿ ಸ್ಟ್ರಾಂಗ್ ಹೈಬ್ರಿಡ್ ಅಂತ ಬರುವಂತ ವೆಹಿಕಲ್ಗಳು ಬಂದು ಒಂದು ಹೈರೈಡರ್, ಇನ್ನೊಂದು ಹೈ ಕ್ರಾಸ್, ಎರಡು ತುಂಬಾ ಸ್ಟ್ರಾಂಗ್ ಆಗಿ ಬರ್ತದೆ. ಫಸ್ಟಿಗೆ ಹೈಬ್ರಿಡ್ ಅಂತ ಹೇಳಿದ್ರೆ ಒಂದು 4 ಸಿಂಪಲ್ ಪಾಯಿಂಟ್ ನ ಹೇಳ್ತೀನಿ, ಈಸಿಯಾಗಿ ನಿಮಗೆ ಅರ್ಥ ಕೂಡ ಆಗ್ತದೆ. ಒಂದು ಫಸ್ಟ್ ಪಾಯಿಂಟ್ ಬಂದು ನಿಮಗೆ ರೀಜನರೇಟಿವ್ ಬ್ರೇಕಿಂಗ್ ಸಿಸ್ಟಮ್ ಅಂತ. ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನೀವು ಒಂದು ಡ್ರೈವ್ ಮಾಡ್ತಾ ಇರುವಾಗ, ಫಾರ್ ಎಕ್ಸಾಂಪಲ್ ಒಂದು 80-90 km/h ಸ್ಪೀಡ್ ಅಲ್ಲಿ ಇರ್ತೀರಾ. ನೀವು ಯಾವಾಗ ಈಗ ಫಾರ್ ಎಕ್ಸಾಂಪಲ್ ಮುಂದೆ ಏನೋ ಒಂದು ಬ್ರೇಕ್ ಹಾಕ್ಬೇಕಾದಂತ ಪರಿಸ್ಥಿತಿ ಬಂದಾಗ ನೀವು ಆಕ್ಸಿಲರೇಟ್ ಇಂದ ಕಾಲ್ ತೆಗೆದಾಗ ಅದೇನು ವೆಹಿಕಲ್ ಮೂವ್ ಆಗ್ತಾ ಇರ್ತದೆ, ಆ ಮೂವ್ ಅಂತ ಹೇಳಿದ್ರೆ ವಿತೌಟ್ ಆಕ್ಸಿಲರೇಟರ್ ವೆಹಿಕಲ್ ಮೂವ್ ಆಗ್ತಾ ಇರ್ತದೆ. ಇದು ಮೆಕ್ಯಾನಿಕಲ್ ಎನರ್ಜಿ ವೇಸ್ಟ್ ಆಗ್ತಾ ಇರ್ತದೆ. ಸೊ ಈ ಮೆಕ್ಯಾನಿಕಲ್ ಎನರ್ಜಿನ ಕೈನೆಟಿಕ್ ಎನರ್ಜಿ ಆಗಿ, ಆ ಕೈನೆಟಿಕ್ ಎನರ್ಜಿ ಎಲೆಕ್ಟ್ರಿಕ್ ಎನರ್ಜಿ ಆಗಿ ಕನ್ವರ್ಟ್ ಆಗಿ ಬ್ಯಾಟ್ರಿಲಿ ಹೋಗಿ ಸ್ಟೋರ್ ಆಗ್ತದೆ. ಸೊ ಸ್ಟೋರ್ ಆಗುವಂಥದ್ದು ಆ ಮೋಟರ್ ಏನು ವರ್ಕ್ ಮಾಡ್ತದೆ ಅದಕ್ಕೆ ಹೇಳ್ತಾರೆ ರೀಜನರೇಟಿವ್ ಬ್ರೇಕಿಂಗ್ ಸಿಸ್ಟಮ್ ಅಂತ. ಸೆಕೆಂಡ್ ಪಾಯಿಂಟ್ ಆಫ್ ಹೈಬ್ರಿಡ್ ಅಂದ್ರೆ ಐಡಲ್ ಸ್ಟಾರ್ಟ್ ಅಂಡ್ ಸ್ಟಾಪ್ ಅಂತ. ಐಡಲ್ ಸ್ಟಾರ್ಟ್ ಅಂಡ್ ಸ್ಟಾಪ್ ಅಂತ ಹೇಳಿದ್ರೆ, ನೀವು ಒಂದು ಟ್ರಾಫಿಕ್ ಸಿಗ್ನಲ್ ಅಲ್ಲಿ ನಿಂತಿದ್ದೀರಾ ಅಥವಾ ಯಾರೊಬ್ರು ಮಾತಾಡಿಸಿದ್ದಾರೆ ರೋಡ್ ಸೈಡ್, ಅವ್ರ ಜೊತೆ ಮಾತಾಡಕ್ ನಿಂತಿದ್ದೀರಾ. ಇಂಥ ಪರಿಸ್ಥಿತಿಗಳು ಬಂದಾಗ ನೀವು ಆಬ್ವಿಯಸ್ಲಿ ವೆಹಿಕಲ್ ನ ನಿಲ್ಲಿಸ್ತೀರಾ. ಸೊ ನಿಲ್ಲಿಸ್ಬಿಟ್ಟು ನಿಮ್ಮ ವೆಹಿಕಲ್ ನ್ಯೂಟ್ರಲ್ ಇದ್ದು ನೀವು ಸೀಟ್ ಬೆಲ್ಟ್ ಹಾಕಿದ್ರೆ ನಿಮ್ಮ ವೆಹಿಕಲ್ ಇಂಜಿನ್ ಮಾತ್ರ ಆಫ್ ಆಗ್ತದೆ. ಇದರಿಂದ ಏನಾಗುತ್ತೆ, ನೀವು 1 ಮಿನಿಟ್ 2 ಮಿನಿಟ್ ನಿಂತಾಗ ಸೊ ಕಂಪ್ಲೀಟ್ ಆಗಿ ನಿಮಗೆ ಫ್ಯೂಲ್ ಸೇವ್ ಆಗ್ತದೆ. ಯಾಕಂದ್ರೆ ಇಂಜಿನ್ ಆಫ್ ಆಗಿರ್ತದೆ. ಇದು ಬರೀ ಜಸ್ಟ್ ಬ್ಯಾಟ್ರಿನ ರನ್ ಆಗ್ತಿರೋದ್ರಿಂದ ಫ್ಯೂಲ್ ಸೇವ್ ಆಗ್ತದೆ. ಥರ್ಡ್ ಪಾಯಿಂಟ್ ಬಂದು ಟಾರ್ಕ್ ಅಸಿಸ್ಟ್ ಅಂತ. ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ನೀವು ಒಂದು ಇನ್ಕ್ಲೈನ್ ರೋಡ್ ಅಲ್ಲಿ ಡ್ರೈವ್ ಮಾಡ್ತಾ ಇರುವಾಗ ಕೆಲವೊಂದು ಸಲ ನಮ್ಮ ಫಸ್ಟ್ ಗೇರ್, ಸೆಕೆಂಡ್ ಗೇರ್, ಥರ್ಡ್ ಗೇರ್ ಅಲ್ಲಿ ಹೋಗುವಾಗ ಕೆಲವೊಂದು ಸಲ ಗೇರ್ ಅಲ್ಲಿ ನಿಮಗೆ ಪವರ್ ಸಾಲ್ತಿರಲ್ಲ, ಲೈಕ್ ಅಂದ್ರೆ ಟಾರ್ಕ್ ಸಾಲ್ತಿರಲ್ಲ. ಸೊ ಅವಾಗ ಟಾರ್ಕ್ ಅಸಿಸ್ಟ್ ಅನ್ನೋ ಒಂದು ಸಿಸ್ಟಮ್ ವೆಹಿಕಲ್ ಅಲ್ಲಿ ಇರುವಂತದ್ದು ನಿಮಗೆ ಟಾರ್ಕ್ ನ ಕೊಡ್ತದೆ, ಎಕ್ಸ್ಟ್ರಾ ವೆಹಿಕಲ್ ನ ಪುಷ್ ಮಾಡ್ಲಿಕ್ಕೆ. ಸೊ ಈ ತರ ಇದು ಟಾರ್ಕ್ ಅಸಿಸ್ಟ್ ವರ್ಕ್ ಆಗ್ತದೆ. 3 ಪಾಯಿಂಟ್ ಆಯ್ತು. ಇನ್ನು ಫೋರ್ತ್ ಪಾಯಿಂಟ್ ಬಂದು ಇವಿ ಮೋಡ್ ಅಂತ. ಇವಿ ಮೋಡ್ ಅಂತ ಹೇಳಿದ್ರೆ ವೆಹಿಕಲ್ ಪೆಟ್ರೋಲ್ ಇಂಜಿನ್ ಆಗಿದ್ರೂ ಕೂಡ ವಿತೌಟ್ ಯೂಸಿಂಗ್ ಎ ಪೆಟ್ರೋಲ್ ಕಂಪ್ಲೀಟ್ ಆಗಿ ವೆಹಿಕಲ್ ಇವಿಲಿ ರನ್ ಆಗ್ತಾ ಇದ್ರೆ ಆ ಬಟನ್ ನಿಮಗೆ ಕನ್ಸೋಲ್ ಅಲ್ಲಿ ಇದ್ರೆ ಅದನ್ನ ನಾವು ಇವಿ ಮೋಡ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ನಿಮಗೆ ಬ್ಯಾಟ್ರಿ ಯಾವಾಗ ಒಂದು 80% ಮೇಲೆ ಬ್ಯಾಟ್ರಿ ಚಾರ್ಜ್ ಇರ್ತದೆ, ಅವಾಗ ನೀವು ಇವಿ ಮೋಡ್ ನ ಪ್ರೆಸ್ ಮಾಡಿದ್ರೆ ಕಂಪ್ಲೀಟ್ ಆಗಿ ವೆಹಿಕಲ್ ಸಮ್ ಆಫ್ ದ ಕಿಲೋಮೀಟರ್ ನಿಮಗೆ ಇವಿ ಮೋಡ್ ಅಲ್ಲೇ ಡ್ರೈವ್ ಆಗ್ತದೆ. ಯಾವಾಗ ನಿಮಗೆ ಟಾರ್ಕ್ ನ ರಿಕ್ವೈರ್ಮೆಂಟ್ ಜಾಸ್ತಿ ಇರ್ತದೆ ಅಥವಾ ಪವರ್ ನ ರಿಕ್ವೈರ್ಮೆಂಟ್ ಜಾಸ್ತಿ ಯಾವಾಗ ಇರ್ತದೆ, ಆವಾಗ ಅದು ಪೆಟ್ರೋಲ್ ಇಂಜಿನ್ಗೆ ಸ್ವಿಚ್ ಆಗ್ತದೆ. ಸೊ ಈ ಒಂದು ಪ್ರೋಸೆಸ್ ಇವಿ ಮೋಡ್ ಅಂತ ಹೇಳ್ಬಿಟ್ಟು ಬರ್ತದೆ. ಈ 4 ಪಾಯಿಂಟ್ ಏನಾದ್ರು ನಿಮ್ಮ ವೆಹಿಕಲ್ ಅಲ್ಲಿ ಇದ್ರೆ, ಆ ವೆಹಿಕಲ್ ಏನಾದ್ರು ಹೈರೈಡರ್ ಆಗಿದ್ರೆ ಆ ವೆಹಿಕಲ್ ಬಂದು ಸ್ಟ್ರಾಂಗ್ ಹೈಬ್ರಿಡ್ ವೆಹಿಕಲ್. ಈ ಸ್ಟ್ರಾಂಗ್ ಹೈಬ್ರಿಡ್ ವೆಹಿಕಲ್ 1 ಲೀಟರ್ ಫ್ಯೂಲಿಗೆ ನಿಮ್ಗೆ 28 km/L ಮೈಲೇಜ್ ನ ಕೊಡ್ತದೆ. ನಾನು ತುಂಬಾ ಜನ ಹೇಳೋದನ್ನ ಕೇಳ್ಪಟ್ಟಿದ್ದೀನಿ. ಹೈಬ್ರಿಡ್ ವೆಹಿಕಲ್ ಅಂದ್ರೆ 40 ಗಂಟೆ ಬ್ಯಾಟ್ರಿ, 40 ಮೇಲೆ ಫ್ಯೂಲ್ ಅಂತ ಹೇಳ್ತಿದ್ರು. ಏನ್ ಗೊತ್ತಾ, ನಿಮ್ಗೊಂದು ಕ್ಲಿಯರ್ ಆಗಿ ಒಂದು ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಹೈಬ್ರಿಡ್ ವೆಹಿಕಲ್ಸ್ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ನೀವು ಒಂದು 100 km ಡ್ರೈವ್ ಮಾಡಿದ್ರೆ 60% ಆಫ್ ಯುವರ್ ಡ್ರೈವ್ ಫ್ಯೂಲ್ ಅಲ್ಲಿ ರನ್ ಆಗ್ತದೆ, 40% ಆಫ್ ಯುವರ್ ಡ್ರೈವ್ ಬ್ಯಾಟ್ರಿ ರನ್ ಆಗ್ತದೆ. ಸೊ ಇಷ್ಟೇ ಇರೋದು, 60% ಪ್ಲಸ್ 40% ಮಾತ್ರ. ಫಾರ್ ಎಕ್ಸಾಂಪಲ್ ನೀವೊಂದು ಅಪ್ ರೋಡ್ ಅಲ್ಲಿ ಓಡಿಸ್ತಿದ್ರೆ ನಿಮಗೆ ಟಾರ್ಕ್ ರಿಕ್ವೈರ್ಮೆಂಟ್ ಜಾಸ್ತಿ ಇರ್ತದೆ. ಸೊ ನೀವು ಸ್ಪೀಡ್ ಕಮ್ಮಿಲಿದ್ರು ಕೂಡ ಈ ಇಂಜಿನ್ ಅಲ್ಲೇ ಓಡ್ತಾ ಇರ್ತದೆ. ಅದೇ ನೀವು ಡೌನ್ ಅಲ್ಲಿ ಹೋಗುವ ಟಾರ್ಕ್ ರಿಕ್ವೈರ್ಮೆಂಟ್ ಕಮ್ಮಿ ಇರ್ತದೆ. ಸೊ ಹಂಗಾಗಿ ನೀವೊಂದು ಸ್ಪೀಡ್ ಜಾಸ್ತಿ ಇದ್ರು ಕೂಡ, ನೀವು 30, 40, 50 ಇದ್ರು ಕೂಡ ಅದು ಬಂದು ಇವಿ ಮೋಡ್ ಅಲ್ಲೇ ಓಡ್ತಾ ಇರ್ತದೆ. ಸೊ ಇದನ್ನ ನೀವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ರೆ, ನಾನೀಗ ಹೈಬ್ರಿಡ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ನಾನು ಹೇಳಿದ್ದು ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿರ್ತದೆ. ಐ ಹೋಪ್ ನಿಮಗೆ ಇದು ಅರ್ಥ ಆಗಿದೆ ಅಂತ.
ಈ ಟೊಯೋಟೋ ಸ್ಟ್ರಾಂಗ್ ಹೈಬ್ರಿಡ್ ಹೈರೈಡರ್ ವೆಹಿಕಲ್ ಅಲ್ಲಿ ಓನ್ಲಿ 3 ವೇರಿಯಂಟ್ಸ್ ಬರ್ತದೆ. ನಿಮ್ಗೆ ಯಾವುದೇ ರೀತಿಯಾದಂತ ಕನ್ಫ್ಯೂಸ್ ಇರೋದಿಲ್ಲ, ಈಸಿಯಾಗಿ ಡಿಸೈಡ್ ಮಾಡಬಹುದು. ನಿಮ್ಮ ರಿಕ್ವೈರ್ಮೆಂಟ್, ನಿಮ್ಮ ಯೂಸೇಜ್ ಮೇಲೆ ಈಸಿಯಾಗಿ ಡಿಸೈಡ್ ಮಾಡಬಹುದು. ಫಸ್ಟ್ ವೇರಿಯಂಟ್ ಎಸ್ ಇಂದ ಸ್ಟಾರ್ಟ್ ಆಗ್ತದೆ. ಸೇಮ್ ವೆಹಿಕಲ್ ನಾನು ನಿಮಗೆ ಇವತ್ತು ಏನ್ ತೋರಿಸ್ತಾ ಇದ್ದೀನಿ, ಇದು ಬಂದು ಎಸ್ ವೇರಿಯಂಟ್. ಇದ್ರ ನಂತರ ಜಿ ಅಂಡ್ ಟಾಪ್ ಅಂಡ್ ವಿ, ಓನ್ಲಿ 3 ವೇರಿಯಂಟ್ಸ್. ವೇರಿಯಂಟ್ ಟು ವೇರಿಯಂಟ್ ಫೀಚರ್ ಡಿಫರೆನ್ಸ್ ಇರ್ತದೆ, ವೇರಿಯಂಟ್ ಟು ವೇರಿಯಂಟ್ ಪ್ರೈಸ್ ಕೂಡ ಡಿಫರೆನ್ಸ್ ಇರ್ತದೆ. ನಿಮಗೆ ವೇರಿಯಂಟ್ ಟು ವೇರಿಯಂಟ್ ಫೀಚರ್ ಟು ಫೀಚರ್ ಏನ್ ಡಿಫರೆನ್ಸ್ ಬೇಕು ಅಂತ ನಿಮಗೆ ಏನಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ನಾನು ಕೊಟ್ಟಿರ್ತೀನಿ. ಆಲ್ ಓವರ್ ಕರ್ನಾಟಕ ನೀವು ಯಾರು ಬೇಕಾದ್ರೆ ಎಲ್ಲಿಂದ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಬಹುದು. ನಿಮಗೆ ಒನ್ ಆಫ್ ದ ಬೆಸ್ಟ್ ಟೊಯೋಟಾ ವೆಹಿಕಲ್ ನ ಸಜೆಸ್ಟ್ ಕೂಡ ಮಾಡ್ತೀವಿ. ಅದ್ರ ಜೊತೆಗೆ ಒನ್ ಆಫ್ ದ ಬೆಸ್ಟ್ ಪ್ರೈಸ್ ಕೂಡ ನಿಮಗೆ ವೆಹಿಕಲ್ ನಾವು ಕೊಡ್ತೇವೆ. ಇದೇ ತರ ಒಳ್ಳೊಳ್ಳೆ ಯೂಸ್ಫುಲ್ ವಿಡಿಯೋಗಳಿಗೆ ನಿಮಗೆ ಬೇಕಿದ್ರೆ ನೀವು ನನ್ನ ಚಾನಲ್ ನ ಈಗಲೇ ಫಾಲೋ ಮಾಡ್ಕೊಳ್ಳಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಒಳ್ಳೆ ಸ್ಟ್ರಾಂಗ್ ಹೈಬ್ರಿಡ್ ವೆಹಿಕಲ್ ನ ನಿಮ್ದು ಹಾಕ್ಸ್ಕೊಳ್ಳಿ. ಥ್ಯಾಂಕ್ ಯು.